ಹಲೋ ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ. ಏನಪ್ಪಾ ಅಂದ್ರೆ ಝೊಮ್ಯಾಟೋದಲ್ಲಿ ಒಂದು ಆರ್ಡರ್ಗೆ ಎಷ್ಟು ಕೊಡ್ತಾರೆ, ಅದೇ ರೀತಿ ಯಾವ ರೀತಿ MG ಇದೆ, 1 ಕಿಲೋಮೀಟರ್ಗೆ ಎಷ್ಟು ಕೊಡ್ತಾರೆ, ಒಂದು 5 ಕಿಲೋಮೀಟರ್ ಅಥವಾ 6 ಕಿಲೋಮೀಟರ್ ಹೋದ್ರೆ ಎಷ್ಟು ದುಡ್ಡನ್ನ ನಾವು ಅರ್ನ್ ಮಾಡ್ಬೋದು, ಇನ್ಸೆಂಟಿವ್ ಯಾವ ರೀತಿ ಇದೆ, ಅದೇ ರೀತಿ ಎಷ್ಟು ದೂರ ಆರ್ಡರ್ ನಮ್ಗೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಸಂಪೂರ್ಣವಾದ ಮಾಹಿತಿಗಳು ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದೀನಿ. ಏನಪ್ಪಾ ಅಂದ್ರೆ ತುಂಬಾ ಜನ ಕೇಳ್ತಾ ಇದ್ರು, ಒಂದು ಝೊಮ್ಯಾಟೋದಲ್ಲಿ ಒಂದು ಆರ್ಡರ್ಗೆ ಎಷ್ಟು ಕೊಡ್ತಾರೆ, ಅದೇ ರೀತಿ ರೇಟ್ ಕಾರ್ಡ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಕೇಳ್ತಾ ಇದ್ರಲ್ಲ. ಅದಕ್ಕೋಸ್ಕರ ನೀವು ಕೇಳಿದಕ್ಕೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ನೇಹಿತರೆ, ಏನಪ್ಪಾ ಅಂದ್ರೆ ನೀವೇನಾದ್ರು ಝೊಮ್ಯಾಟೋಗೆ ಜಾಯಿನ್ ಆಗಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ನ ಕೊಟ್ಟಿದ್ದೀನಿ. ಇಲ್ಲ ನನ್ನ ಹಳೆ ವಿಡಿಯೋಗಳೆಲ್ಲ ಇದಾವೆ, ಝೊಮ್ಯಾಟೋಗೆ ಯಾವ ರೀತಿ ಜಾಯಿನ್ ಆಗೋದು ಅಂತ ಹೇಳ್ಬಿಟ್ಟು ವಿಡಿಯೋಗಳೆಲ್ಲ ಇದಾವೆ. ಹೋಗ್ಬಿಟ್ಟು ಯಾವ ರೀತಿ ಜಾಯಿನ್ ಆಗೋದು, ಏನೇನು ಡಾಕ್ಯುಮೆಂಟ್ ಬೇಕು ಅಂತ ಹೇಳ್ಬಿಟ್ಟು ಅದರಲ್ಲಿ ಇದೆ, ಹೋಗ್ಬಿಟ್ಟು ನೀವು ಕೂಡ ಇಲ್ಲಿ ನೋಡ್ಬೋದು. ಏನಪ್ಪಾ ಅಂದ್ರೆ ಇವಾಗ ಝೊಮ್ಯಾಟೋದಲ್ಲಿ ಒಂದು ಆರ್ಡರ್ಗೆ ಎಷ್ಟು ಕೊಡ್ತಾರೆ ಅಂತ ಹೇಳಿ ಕೇಳೋದಾದ್ರೆ, ಇವಾಗ ಡಿಪೆಂಡ್ಸ್ ಅಪಾನ್ ಡಿಸ್ಟೆನ್ಸ್. ನಾವು ಪಿಕಪ್ ಲೊಕೇಶನ್ ಅಂದ್ರೆ ನಾವು ರೆಸ್ಟೋರೆಂಟ್ ಇಂದ ಡ್ರಾಪ್ ಲೊಕೇಶನ್ ಅಂದ್ರೆ ಕಸ್ಟಮರ್ ಲೊಕೇಶನ್ಗೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನೊಂದೇನಂದ್ರೆ ಇವಾಗ ನಮಗೆ ಒಂದು ಝೊಮ್ಯಾಟೋ ಮಾಡ್ತಿರುವಾಗ ಒಂದು ಏರಿಯಾ ಅಂತ ಕೊಡ್ತಾರೆ. ಇವಾಗ ನೀವು ಯಾವ್ದೋ ಒಂದು ಡಿಸ್ಟಿಕ್ ಅಲ್ಲಿ ಇದೀರಾ ಅಂದ್ರೆ, ದಾವಣಗೆರೆಯಲ್ಲಿ ಇದೀರಾ, ಹುಬ್ಳಿಲಿ ಇದೀರಾ ಅಂದ್ರೆ ನಿಮಗೆ ಹುಬ್ಳಿ ದಾವಣಗೆರೆ ಅಂತ ಯಾವ ರೀತಿ ಕೊಡ್ತಾರೆ, ಅದೇ ರೀತಿ ಬೆಂಗಳೂರಲ್ಲಿ ಇರೋರಿಗೆ ಏನ್ ಮಾಡ್ತಾರೆ, ಏರಿಯಾ ವೈಸ್ ಡಿವೈಡ್ ಮಾಡ್ತಾರೆ. ಈ ಏರಿಯಾದಲ್ಲಿ ನಿಮ್ಗೆ ಆರ್ಡರ್ ಬರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಏರಿಯಾನ ಚೂಸ್ ಮಾಡ್ಕೋಬೇಕಾಗತ್ತೆ. ಈಗ ಯಾವುದೋ ಒಂದು ಬನಶಂಕರಿ ಅನ್ಕೊಳ್ಳಿ, ಬನಶಂಕರಿ ಏರಿಯಾ ಸರೌಂಡಿಂಗ್ ಅಲ್ಲಿ ನಿಮ್ಗೆ ಆರ್ಡರ್ಗಳು ಬರುತ್ತೆ. ಏನಪ್ಪ ಎಷ್ಟು ದೂರ ಆರ್ಡರ್ಗಳು ಬರುತ್ತೆ ಅಂತ ಹೇಳಿ ಕೇಳಿದ್ರೆ, ನಿಮಗೆ ಆಲ್ಮೋಸ್ಟ್ ನಾರ್ಮಲ್ ಆಗಿ ಬಂದ್ಬಿಟ್ಟು 4 ಕಿಲೋಮೀಟರ್, 5 ಕಿಲೋಮೀಟರ್, 6 ಕಿಲೋಮೀಟರ್, 7 ಕಿಲೋಮೀಟರ್, ಹೈಯೆಸ್ಟ್ ಅಂದ್ರೆ ಒಂದಿನ 15 ಕಿಲೋಮೀಟರ್, 16 ಕಿಲೋಮೀಟರ್ ವರೆಗೂ ಕೊಡ್ತಾನೆ. ಬಟ್ ಯಾವಾಗಲೂ ಕೊಡಲ್ಲ, ಯಾವಾಗಾದ್ರು ಒಂದ್ಸತಿ ಕೊಡ್ತಿರ್ತಾನೆ. ನಾರ್ಮಲ್ ಆಗಿ ಝೋನ್ ಇಂದ ಆಚೆಗೆ ಹೋಗ್ತಾನೆ, ಝೋನ್ಗೂ ಕರ್ಕೋತಾನೆ, ಝೋನ್ ಇಂದ ಆಚೆಗೆ ಹಾಕಿದ್ರೆ ಬೇರೆ ಬೇರೆ ಕಡೆ ಆರ್ಡರ್ಗಳನ್ನ ಕೊಡ್ತಾ ಹೋಗ್ತಾನೆ. ಈ ರೀತಿ ಎಲ್ಲ ಆಪ್ಷನ್ಗಳೆಲ್ಲ ಇದೆ. ಏನಪ್ಪಾ ಅಂದ್ರೆ ಇವಾಗ ನಾವು ತಿಳ್ಕೊಬೇಕಾಗಿರೋದು ಏನಂದ್ರೆ, ಯಾವುದೇ ರೀತಿಯ ಡಿಸ್ಪ್ಲೇ ಮಾಡಕ್ಕೆ ಪಿಕಪ್ ಲೊಕೇಶನ್ಗೆ ಇಷ್ಟು ಕೊಡ್ತಾನೆ ಅಂತ ಹೇಳ್ಬಿಟ್ಟು, ಡ್ರಾಪ್ ಲೊಕೇಶನ್ಗೆ ಇಷ್ಟು ಕೊಡ್ತಾನೆ ಅಂತ ಹೇಳ್ಬಿಟ್ಟು ಝೊಮ್ಯಾಟೋ ಅವನು ಎಲ್ಲಿ ಕೂಡ ಹೇಳಿಲ್ಲ. ಓಕೆ, ಅಂದ್ರೆ ಪಿಕಪ್ ಲೊಕೇಶನ್ 2 ಕಿಲೋಮೀಟರ್ ಗಿಂತ ಜಾಸ್ತಿ ಇದ್ರೆ ನಿಮ್ಗೆ 5 ರೂಪಾಯಿ ಪರ್ ಕಿಲೋಮೀಟರ್ ಕೊಡ್ತೀನಿ, ಡ್ರಾಪ್ ಲೊಕೇಶನ್ ಪರ್ ಕಿಲೋಮೀಟರ್ 8 ರೂಪಾಯಿ ಕೊಡ್ತೀನಿ, 9 ರೂಪಾಯಿ ಕೊಡ್ತೀನಿ ಅಂತ ಎಲ್ಲೂ ಕೂಡ ಅವನು ಡಿಸ್ಪ್ಲೇ ಮಾಡಿಲ್ಲ ಅಪ್ಲಿಕೇಶನ್ ಅಲ್ಲಿ. ನಾವು ಎಕ್ಸ್ಪೀರಿಯನ್ಸ್ ಮಾಡಿರೋ ಪ್ರಕಾರ, ನಾವು ಝೊಮ್ಯಾಟೋದಲ್ಲಿ ಡಿಲಿವರಿ ಮಾಡಿರೋ ಪ್ರಕಾರ ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದಾದ್ರೆ ಏನ್ ಅನ್ಕೋಬೇಕು ಅಂದ್ರೆ, 1 ಕಿಲೋಮೀಟರ್ಗೆ ನಾವು 10 ರೂಪಾಯಿ ಅಂತ ಅನ್ಕೋಬೇಕಾಗತ್ತೆ. ಇವಾಗ ಅಕಸ್ಮಾತ್ ಏನಾದ್ರು ನಾವು ಪಿಕಪ್ ಲೊಕೇಶನ್ 1 ಕಿಲೋಮೀಟರ್, ಅದೇ ರೀತಿ ರೆಸ್ಟೋರೆಂಟ್ ರೆಸ್ಟೋರೆಂಟ್ ಇಂದ ಪಿಕಪ್ ಮಾಡ್ಕೊಂಡು ಫುಡ್ ನ ಡ್ರಾಪ್ ಲೊಕೇಶನ್ ಒಂದು 5 ಕಿಲೋಮೀಟರ್ ಇದ್ರೆ ನಾವು 50 ರೂಪಾಯಿ ಆರಾಮಾಗಿ ಅನ್ಕೋಬಹುದು. ಓಕೆ, ರೆಸ್ಟೋರೆಂಟ್ ಇಂದ ಡ್ರಾಪ್ ಲೊಕೇಶನ್ಗೆ 5 ಕಿಲೋಮೀಟರ್ ಏನಾದ್ರೆ 50 ರೂಪಾಯಿ ಅನ್ಕೋಬಹುದು. ಒಂದು 8 ಕಿಲೋಮೀಟರ್ ಇದ್ರೆ 80, 85 ಅಲ್ಲೇ ಆಸುಪಾಸು ಇರುತ್ತೆ. 10 ಕಿಲೋಮೀಟರ್ ಏನಾದ್ರು ಇದ್ರೆ ಕಣ್ ಮುಚ್ಕೊಂಡು ಹೇಳ್ತೀನಿ 100 ರೂಪಾಯಿ ಅಂತೂ ಆಗೇ ಆಗುತ್ತೆ, 100 ರೂಪಾಯಿ. ಓಕೆ, ಇಲ್ಲ 2 ಕಿಲೋಮೀಟರ್ ಇದ್ದು 1 ಕಿಲೋಮೀಟರ್ ಇದ್ರೆ ನಿಮ್ಗೆ 2 ಕಿಲೋಮೀಟರ್ ಏನಾದ್ರು ಇದ್ರೆ 25 ರೂಪಾಯಿ, 30 ರೂಪಾಯಿ ಕೊಡ್ತಾನೆ. ಅದೇ ರೀತಿ 1 ಕಿಲೋಮೀಟರ್ ಇದ್ರು 800 ಮೀಟರ್ ಇದ್ರು ಕೂಡ 25ರಿಂದ 30 ರೂಪಾಯಿ, ಬೇಸ್ ಪ್ರೈಸ್ ಬಂದ್ಬಿಟ್ಟು 25ರಿಂದ 30 ರೂಪಾಯಿ ಕೊಡ್ತಾನೆ. ಸಮಟೈಮ್ಸ್ 20 ರೂಪಾಯಿನೂ ಕೊಡ್ತಾನೆ. ಏನಂದ್ರೆ ಡಿಪೆಂಡ್ಸ್ ಅಪಾನ್ ಏರಿಯಾ, ಡಿಪೆಂಡ್ಸ್ ಅಪಾನ್ ಅದೇ ರೀತಿ ಏನಂದ್ರೆ ಯಾವ ಝೋನ್ ಅಲ್ಲಿ ಇದೀರಾ ಅಂತ ಹೇಳ್ಬಿಟ್ಟು ಡಿಪೆಂಡ್ ಆಗುತ್ತೆ. ಅದೇ ರೀತಿ ಯಾವ ಅಂದ್ರೆ ಏನಂತಾರೆ ಅದು, ಯಾವ ಟೈಮ್ ಅಲ್ಲಿ ಇದೀರಾ, ಪೀಕ್ ಅವರ್ಸ್ ಅಲ್ಲಿ ಇದೀರಾ. ಅದೇ ರೀತಿ ಕೆಲವೊಂದ್ಸತಿ ಏನಾಗುತ್ತೆ, ಸಾಟರ್ಡೆ ಸಂಡೇ ಎಲ್ಲ ಬಂದ್ಬಿಟ್ಟು ಒಂದು ಆರ್ಡರ್ಗೆ 5 ರೂಪಾಯಿ, 10 ರೂಪಾಯಿ, ಅದೇ ರೀತಿ 15 ರೂಪಾಯಿ ಜಾಸ್ತಿ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ಡಿಪೆಂಡ್ಸ್ ಅಂದ್ರೆ ನಾರ್ಮಲ್ ಆಗಿ ನಾವು ಏನ್ ಅನ್ಕೋಬೇಕು ಅಂದ್ರೆ, ಯಾರೆಲ್ಲ ಝೊಮ್ಯಾಟೋಗೆ ಜಾಯಿನ್ ಆಗ್ಬೇಕು ಅನ್ಕೊಂಡಿದ್ದೀರಾ, ಇಲ್ಲಾಂದ್ರೆ ಝೊಮ್ಯಾಟೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ, ಅವ್ರಿಗೆ ಇಷ್ಟು ತಿಳ್ಕೊಳ್ಳಿ ಸಾಕು. ಏನಂದ್ರೆ ಒಂದು ಆರ್ಡರ್ಗೆ ನಮ್ಗೆ ಏನಾದ್ರು 1 ಕಿಲೋಮೀಟರ್ ಏನಾದ್ರು ಹೋದ್ರೆ ನಮ್ಗೆ ಅಂದ್ರೆ ಮಿನಿಮಮ್ 25 ರೂಪಾಯಿ, 20ರಿಂದ 25 ರೂಪಾಯಿ. 5 ಕಿಲೋಮೀಟರ್ ಏನಾದ್ರು ಹೋದ್ರೆ 50 ರೂಪಾಯಿ. ಓಕೆ, 6 ಕಿಲೋಮೀಟರ್ ಹೋದ್ರೆ 60 ರೂಪಾಯಿ, 7 ಕಿಲೋಮೀಟರ್ ಹೋದ್ರೆ 70 ರೂಪಾಯಿ, 10 ಕಿಲೋಮೀಟರ್ ಹೋದ್ರೆ 100 ರೂಪಾಯಿ. ಈ ರೀತಿ ಅನ್ಕೊಳ್ಳಿ ಸಾಕು. ಸಮಟೈಮ್ಸ್ ಬರೋವಾಗ ಕೆಲವೊಂದ್ಸತಿ ಆರ್ಡರ್ ಕೊಡ್ತಾನೆ, ಕೆಲವೊಂದ್ಸತಿ ಕೊಡಲ್ಲ. ಯಾಕಂದ್ರೆ ಝೊಮ್ಯಾಟೋದಲ್ಲಿ ತುಂಬಾ ಆರ್ಡರ್ಗಳು ಇವಾಗ ಸದ್ಯಕ್ಕೆ ಕಡಿಮೆ ಆಗಿದಾವೆ, ಅವಾಗಿನ ತರ ಆರ್ಡರ್ಗಳಿಲ್ಲ. ಓಕೆ, ಬೇರೆ ಅಪ್ಲಿಕೇಶನ್ಗಳಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಏನಾದ್ರು ಒಂದು ಆರ್ಡರ್ ಕಂಪ್ಲೀಟ್ ಮಾಡಿದ್ರೆ 5ರಿಂದ 10 ನಿಮಿಷ ವೇಟ್ ಮಾಡ್ಬೇಕು ನಾವು. ಅದು ಕರೆಕ್ಟ್ ಆಗಿರೋ ರೆಸ್ಟೋರೆಂಟ್ಗಳಿರೋ ಝೋನ್ ಅಲ್ಲಿ ಇದ್ರೆ 5ರಿಂದ 10 ನಿಮಿಷ, ಇಲ್ಲಾಂದ್ರೆ ಸಮಟೈಮ್ಸ್ ನಾನ್ ಪೀಕ್ ಅವರ್ಸ್ ಇದ್ರೆ ಅರ್ಧ ಗಂಟೆ 1 ಅವರ್ ವರೆಗೂ ವೇಟ್ ಮಾಡ್ಬೇಕಾಗತ್ತೆ. ಅಕಸ್ಮಾತ್ ಪೀಕ್ ಅವರ್ಸ್ ಇದ್ರೆ ಸಮಟೈಮ್ಸ್ ಏನಾಗುತ್ತೆ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಕೊಡ್ತಾನೆ. ಅಂದ್ರೆ ಒಂದು ಆರ್ಡರ್ ಡೆಲಿವರಿ ಆದ ತಕ್ಷಣ ಇನ್ನೊಂದು ಆರ್ಡರ್ ಬರುತ್ತೆ. ಸಮಟೈಮ್ಸ್ ಏನಾಗುತ್ತೆ, ಆ ರೀತಿ ಆರ್ಡರ್ ಬರಲ್ಲ, ಒಂದ್ಸತಿ ವೇಟ್ ಮಾಡ್ಬೇಕಾಗತ್ತೆ. ಪೀಕ್ ಅವರ್ಸ್ ಅಲ್ಲಿ ಅಂತೂ ಪರವಾಗಿಲ್ಲ, 5ರಿಂದ 10 ನಿಮಿಷ ವೇಟ್ ಮಾಡಿಸಿದ್ರು ನಮಗೆ ಆರ್ಡರ್ನ ಕೊಡ್ತಾನೆ. ಇವಾಗ ಅದೇ ರೀತಿ ಇವಾಗ ಒಂದು ಆರ್ಡರ್ಗೆ ಎಷ್ಟು ಕೊಡ್ತಾರೆ ಅಂತ ಗೊತ್ತಾಯ್ತು, ಎಷ್ಟು ಕಿಲೋಮೀಟರ್ಗೂ ಕೊಡ್ತಾನೆ ಅಂತ ಗೊತ್ತಾಯ್ತು. ಅದೇ ರೀತಿ ಇನ್ಸೆಂಟಿವ್ಗಳೆಲ್ಲ ಇದಾವೆ, ಇಷ್ಟು ಅರ್ನ್ ಮಾಡಿದ್ರೆ ಇಷ್ಟು ಕೊಡ್ತೀನಿ ಅಂತ. ಇವಾಗ ಇನ್ಸೆಂಟಿವ್ಗಳನ್ನೆಲ್ಲ ನೋಡೋದಾದ್ರೆ, ಇವಾಗ ನನ್ನ ಆ್ಯಪ್ ಅಲ್ಲಿ ಯಾವ ರೀತಿ ಇನ್ಸೆಂಟಿವ್ ಇದೆ ಅಂತೇಳಿ ನೋಡ್ಬಿಡೋಣ. ಇವತ್ತಿನ ಇನ್ಸೆಂಟಿವ್ನೇ ನೋಡ್ಬಿಡೋಣ. ಏನಂದ್ರೆ ನಾವೇನಾದ್ರು ಲೇಟ್ ನೈಟ್ ಬಂದ್ಬಿಟ್ಟು ಸಾಯಂಕಾಲ ಮಾಡ್ಬೇಕಾಗತ್ತೆ. ಸಾಯಂಕಾಲ 7 ಗಂಟೆಯಿಂದ ಮಾಡ್ಬೇಕಾಗತ್ತೆ.
ಇವಾಗ ನಿಮಗೆ ಸ್ಕ್ರೀನ್ಶಾಟ್ ಮುಖಾಂತರ ತೋರಿಸ್ತೀನಿ, ನೀವು ಇಲ್ಲಿ ನೋಡ್ಬಿಡಿ. ಏನಪ್ಪಾ ಅಂದ್ರೆ ಲೇಟ್ ನೈಟ್ ಬಂದ್ಬಿಟ್ಟು 550 ರೂಪಾಯಿ ಮಾಡಿದ್ರೆ 100 ರೂಪಾಯಿ ಇನ್ಸೆಂಟಿವ್ ಕೊಡ್ತಾನೆ, 750 ರೂಪಾಯಿ ಮಾಡಿದ್ರೆ 200 ರೂಪಾಯಿ ಕೊಡ್ತಾನೆ, 950 ರೂಪಾಯಿ ಮಾಡಿದ್ರೆ 450 ರೂಪಾಯಿ ನಮಗೆ ಇನ್ಸೆಂಟಿವ್ ಸಿಗುತ್ತೆ. ಓಕೆ, ಅದೇ ರೀತಿ ಬೆಳಿಗ್ಗೆಯಿಂದ ಮಾಡೋರು ಇದು ಲೇಟ್ ನೈಟ್ ಅಂದ್ರೆ ಏನಂದ್ರೆ ನಮಗೆ ಸಾಯಂಕಾಲ 7ರಿಂದ ರಾತ್ರಿ 10:30ವರೆಗೂ ಇರಬೇಕು. ಅದೇ ರೀತಿ ನೈಟ್ ಮಾಡಬೇಕು. ಡೇ ಮಾಡೋರಿಗೆ 1200 ರೂಪಾಯಿ ಮಾಡಿದ್ರೆ 300 ರೂಪಾಯಿ ಇನ್ಸೆಂಟಿವ್ ಕೊಡ್ತಾನೆ. ಟರ್ಮ್ಸ್ ಅಂಡ್ ಕಂಡೀಷನ್ ಎಲ್ಲ ಇದಾವೆ, ಅವನ್ನ ನೋಡ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಒಂದೊಂಥರ ಡಿಫ್ರೆಂಟ್ ಆಗಿ ಚೇಂಜ್ ಆಗ್ತಾ ಇರುತ್ತೆ. ಅದೇ ರೀತಿ ಅರ್ಲಿ ಮಾರ್ನಿಂಗ್ ಏನಾದ್ರು ನೀವು 7 ಆರ್ಡರ್ನ ಮಾಡಿದ್ರೆ, ಓಕೆ, 4ರಿಂದ 8 ಗಂಟೆ ಒಳಗಡೆ 7 ಆರ್ಡರ್ನ ಮಾಡಿದ್ರೆ 4 ಗಿಗ್ಸ್ನ ಕಂಪ್ಲೀಟ್ ಮಾಡಬೇಕು, 200 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾನೆ. ಇನ್ಸೆಂಟಿವ್ ಆಗಿ 200 ರೂಪಾಯಿ ಕೊಡ್ತಾನೆ. ಈ ರೀತಿ ಎಲ್ಲ ಇದೆ. ಓಕೆ, ಇದು ನನಗೆ ಅರ್ನಿಂಗ್ಸ್ ಇದೆ. ಕೆಲವೊಬ್ರಿಗೆ ಏನಂದ್ರೆ ಗಿಗ್ಸ್ ಇದೆ, ವೀಕ್ಲಿ ಇನ್ಸೆಂಟಿವ್ ಇರುತ್ತೆ. ಬೇರೆ ಬೇರೆ ಸಿಟಿಗಳಲ್ಲೆಲ್ಲ ಇರೋರಿಗೆ ವೀಕ್ಲಿ ಇನ್ಸೆಂಟಿವ್ ಇರುತ್ತೆ. ಈ ಬೆಂಗಳೂರಲ್ಲಿ ಇರೋರಿಗೆ ಅರ್ನಿಂಗ್ಸ್ ಇನ್ಸೆಂಟಿವ್, ಅದೇ ರೀತಿ ಗಿಗ್ಸ್ ಇನ್ಸೆಂಟಿವ್ ಅಂತ ಇರುತ್ತೆ. ಗಿಗ್ಸ್ ಅಂದ್ರೆ ನಾವೇನಾದ್ರು ಒಂದಿನ ಇವತ್ತು ವರ್ಕ್ ಮಾಡ್ತೀವಿ ಅಂದ್ರೆ ಬುಕ್ ಮಾಡ್ಕೋಬೇಕು ಗಿಗ್ಸ್ಗಳನ್ನ ಬುಕ್ ಮಾಡ್ಕೊಂಡ್ರೇನೆ ನಮಗೆ ಡ್ರೈವ್ ಮಾಡೋಕ್ಕಾಗೋದು, ಹೋಗಿ ಡೆಲಿವರಿ ಮಾಡ್ಬರೋಕ್ಕೆ ಆಗೋದು. ಗಿಗ್ಸ್ ಬುಕ್ ಮಾಡ್ಕೋದಿದ್ರೆ ನಮಗೆ ಆರ್ಡರ್ಗಳೇ ಬರಲ್ಲ. ಓಕೆ, ಇವತ್ತು ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬುಕ್ ಮಾಡ್ಕೋಬೇಕು. ಓಕೆ, ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಮ್ಗೆ ಆರ್ಡರ್ಗಳು ಬರುತ್ತೆ. ಕೆಲವೊಬ್ರಿಗೆ ಏನಾಗಿರುತ್ತೆ, ಗಿಗ್ಸ್ಗಳನ್ನ ಇಷ್ಟು ಗಿಗ್ ಕಂಪ್ಲೀಟ್ ಮಾಡಿದ್ರೆ ಇಷ್ಟು ಕೊಡ್ತೀನಿ, ಇಷ್ಟು ಗಿಗ್ ಕಂಪ್ಲೀಟ್ ಮಾಡಿದ್ರೆ ಇಷ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇನ್ಸೆಂಟಿವ್ ಬೇರೆ ಇರುತ್ತೆ. ಅದ್ರ ಜೊತೆಗೆ ಏನಂದ್ರೆ ಒಬ್ಬ ಡೆಲಿವರಿ ಬಾಯ್, ಯಾರೊಬ್ಬ ಝೊಮ್ಯಾಟೊ ಮಾಡೋನು, ಫುಲ್ ಟೈಮ್ ಮಾಡ್ತೀನಿ ಅನ್ನೋನು, ಇಲ್ಲ ಪಾರ್ಟ್ ಟೈಮ್ ಮಾಡ್ತೀನಿ ಅನ್ನೋನು ಎಷ್ಟು ಅರ್ನ್ ಮಾಡ್ಬೋದು. ಓಕೆ, ಝೊಮ್ಯಾಟೊದಲ್ಲಿ ಏನಂದ್ರೆ ಒಂದು ಫುಲ್ ಟೈಮ್ ಅರ್ನ್ ಮಾಡ್ತೀನಿ ಅನ್ನೋನು, ಫುಲ್ ಟೈಮ್ ಅಂದ್ರೆ ಬೆಳಿಗ್ಗೆ ಒಂದು 8 ಗಂಟೆ 9 ಗಂಟೆಗೆ ಬರೋದು, ರಾತ್ರಿ 10 ಗಂಟೆ 11 ಗಂಟೆವರೆಗೂ ಮಾಡೋದನ್ನು 1200 ರೂಪಾಯಿವರೆಗೂ ಆಗುತ್ತೆ. ಸಮ್ ಟೈಮ್ಸ್ ಹೇಳಕ್ಕಾಗಲ್ಲ, 1500 ಆಗ್ಬೋದು, 800 ರೂಪಾಯಿನೂ ಆಗೋದು. ಸಮ್ಟೈಮ್ಸ್ ಏನಂದ್ರೆ ಅಂದ್ರೆ ಸಾಟರ್ಡೆ ಸಂಡೇ ಬಿಟ್ಟು ವೀಕ್ ಡೇಸ್ ಅಲ್ಲಿ ನಿಮಗೆ ಕಡಿಮೆ ಆಗುತ್ತೆ. ವೀಕೆಂಡ್ ಅಲ್ಲಿ ನಿಮಗೆ ಸ್ವಲ್ಪ 1200 ರೂಪಾಯಿ ಆಗ್ಬೋದು. ಪೆಟ್ರೋಲ್ ಏನೋ ನಿಮ್ದೇನೋ ತೆಗೆದ್ರೆ 800ರಿಂದ 1000 ರೂಪಾಯಿವರೆಗೂ ಅರ್ನ್ ಮಾಡ್ಬೋದು. ಪಾರ್ಟ್ ಟೈಮ್ ಅಲ್ಲಿ ಮಾಡೋರು, ನನ್ನ ಸಜೆಷನ್ ಪ್ರಕಾರ ಪಾರ್ಟ್ ಟೈಮ್ ಅಲ್ಲಿ ಮಾಡೋರು ಪೀಕ್ ಅವರ್ಸ್ ಅಲ್ಲಿ ಮಾಡಿ. ಪೀಕ್ ಅವರ್ಸ್ ಅಂದ್ರೆ ಸಾಯಂಕಾಲ ಅಂದ್ರೆ 7 ಗಂಟೆಯಿಂದ 11 ಗಂಟೆ, 12 ಗಂಟೆಯಿಂದ 4 ಗಂಟೆ ಮಧ್ಯಾಹ್ನ. ಓಕೆ, ಆ ಟೈಮಲ್ಲಿ ಮಾಡೋದ್ರಿಂದ ನಿಮ್ಗೆ ಆರ್ಡರ್ಗಳು ಬರುತ್ತೆ. ಒಂದು 400ರಿಂದ 400 ರೂಪಾಯಿ ಮಾಡ್ಬೋದು. 400 ರೂಪಾಯಿ 100 ರೂಪಾಯಿ ಪೆಟ್ರೋಲ್ ತೆಗೆದು 300 ರೂಪಾಯಿವರೆಗೂ 4ರಿಂದ 5ವರೆಗೆ 4 300 ರೂಪಾಯಿ ಅಂತ ನೀವು ಉಳಿಸ್ಬೋದು. ಓಕೆ, ಝೊಮ್ಯಾಟೊದಲ್ಲಿ ನನ್ನ ಪ್ರಕಾರ ಏನಂದ್ರೆ ಅರ್ನಿಂಗ್ಸ್ ಚೆನ್ನಾಗಿದೆ, ಪಾರ್ಟ್ ಟೈಮ್ ಮಾಡೋರಿಗೆ ಚೆನ್ನಾಗಿದೆ. ಅದೇ ರೀತಿ ಝೊಮ್ಯಾಟೊ ಅಥವಾ ಸ್ವಿಗ್ಗಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಅರ್ನಿಂಗ್ಸ್ ಚೆನ್ನಾಗಿದೆ. ಅದರಲ್ಲಿ ಫುಲ್ ಡೇ ಮಾಡೋದ್ರಿಂದ ಲಾಭ, ಇದರಲ್ಲಿ ಪಾರ್ಟ್ ಟೈಮ್ ಮಾಡಿದ್ರು ಲಾಭ. ಆದರೆ ಪಾರ್ಟ್ ಟೈಮ್ಗೆ ಆಗಲ್ಲ, ಪಾರ್ಟ್ ಟೈಮ್ಗೆ 100 ರೂಪಾಯಿ ತೊಗೊಂಡು ಮನೆಗೆ ಹೋಗ್ಬೇಕಾಗತ್ತೆ. ಅದೇ ರೀತಿ ಪ್ರಾಬ್ಲಮ್ ಕೂಡ ಇದೆ. ಇದರಲ್ಲಿ ಝೊಮ್ಯಾಟೊದಲ್ಲಿ ಈ ರೀತಿ ಇದೆ. ಇವಾಗ ಒಂದು ಆರ್ಡರ್ಗೆ ಎಷ್ಟು ಕೊಡ್ತಾರೆ ಅಂತೇಳಿ ನೋಡೋದಾಯ್ತು, ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೇ ರೀತಿ ಎಷ್ಟು ಲಾಂಗ್ ಡಿಸ್ಟೆನ್ಸ್ ಕೊಡ್ತಾರೆ ಅಂತ ನೋಡಿದಾಯ್ತು. ಅದೇ ರೀತಿ ಅಂದ್ರೆ ಇನ್ಸೆಂಟಿವ್ ಯಾವ ರೀತಿ ಇದೆ ಅಂತ ನೋಡೋದಾಯ್ತು. ಇವಾಗ ಒಬ್ಬ ಡೆಲಿವರಿ ಪಾರ್ಟ್ನರ್ ಸ್ವಿಗ್ಗಿ ಆಗಿರ್ಬೋದು, ಝೊಮ್ಯಾಟೊ ಆಗಿರ್ಬೋದು, ಅಥವಾ ಪಾರ್ಟ್ ಟೈಮ್ ಆಗಿರ್ಬೋದು, ಫುಲ್ ಟೈಮ್ ಆಗಿರ್ಬೋದು, ಎಷ್ಟು ಅರ್ನ್ ಮಾಡ್ತಾನೆ ಅಂತ ನೋಡಿದಾಯ್ತು. ಇವಾಗ ಕೊನೆಯಲ್ಲಿ ಅಂತ ಅಂದ್ರೆ ಒಂದು ತಿಂಗಳಿಗೆ ಒಬ್ಬ ಡೆಲಿವರಿ ಪಾರ್ಟ್ನರ್, ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ ಎಷ್ಟು ಅರ್ನ್ ಮಾಡ್ಬೋದು ಅಂತ ಕೇಳೋದಾದ್ರೆ, ನಿಮಗೆ ಫುಲ್ ಡೇ ಅಂದ್ರೆ ಫುಲ್ ವೀಕೆಂಡ್ಸ್ ಅಲ್ಲೂ ಕೆಲಸ ಮಾಡಿ ಅಥವಾ ವೀಕ್ ಡೇಸ್ ಅಲ್ಲಿ ಒಂದಿನ ಲೀವ್ ತಗೊಂಡು ಮಾಡಿದ್ರೆ ನಿಮ್ಗೆ ಎಷ್ಟಂದ್ರೆ ಒಂದು 25ರಿಂದ 28ರಿಂದ 25ರಿಂದ 28 ಸಾವಿರ ಅರ್ನ್ ಮಾಡ್ಬೋದು. ಎಲ್ಲ ನಿಮ್ಗೆ ಏನಾದ್ರು ಪೆಟ್ರೋಲ್ ಕಳೆದು ನಾವು ಎಷ್ಟು ಅರ್ನ್ ಮಾಡ್ಬೋದು ಅಂದ್ರೆ ಒಂದು 22ರಿಂದ 22 ಸಾವಿರ ಅರ್ನ್ ಮಾಡ್ಬೋದು. ಕೆಲವೊಂದ್ಸಲಿ ಆರ್ಡರ್ ಇರುತ್ತೆ, ಡಿಪೆಂಡ್ಸ್ ಅಪಾನ್ ಝೋನ್. ಯಾವ ಝೋನಲ್ಲಿ ನೀವು ಡ್ಯೂಟಿ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ನಾನು ಹೇಳ್ತಾ ಇರೋದು ಇವಾಗ ಬೆಂಗಳೂರಲ್ಲಿ ಕೆಲವೊಂದು ಏರಿಯಾಗಳಲ್ಲಿ ಜಾಸ್ತಿ ಆರ್ಡರ್ಸ್ ಇರೋ ಏರಿಯಾಗಳಲ್ಲಿ ನಾನು ಹೇಳ್ತಾ ಇರೋದು, ಕಡಿಮೆ ಏರಿಯಾಸಲ್ಲಿ ಕಡಿಮೆ ಆಗುತ್ತೆ. ಓಕೆ, ಇಷ್ಟೆಲ್ಲ ನಿಮಗೆ ಫುಲ್ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಅನ್ಕೋತೀನಿ. 2024ರಲ್ಲಿ ಎಷ್ಟು ಅರ್ನ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ದೀನಿ. ಏನಂದ್ರೆ 2023ರಲ್ಲೂ ಸೇಮ್ ಇತ್ತು, 2024ರಲ್ಲಿ ಸೇಮ್ ಇದೆ, ಏನೋ ಡಿಫ್ರೆನ್ಸ್ ಏನೂ ಇಲ್ಲ. ಅಂದ್ರೆ ಅವ್ನು ಝೊಮ್ಯಾಟೊದವ್ನು ಏನಂದ್ರೆ ಎಲ್ಲೂ ಕೂಡ ಬಿಟ್ಕೊಡಲ್ಲ, ಇಷ್ಟು ಡಿಸ್ಟೆನ್ಸ್ಗೆ ಇಷ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಅಪ್ಲಿಕೇಶನ್ ಅಲ್ಲಂತೂ ಎಲ್ಲೂ ಇಲ್ಲ. ನಾನು ತುಂಬಾ ಸರ್ಚ್ ಮಾಡಿದೆ, ಸ್ವಿಗ್ಗಿಲಿದೆ, ಝೊಮ್ಯಾಟೊದಲ್ಲಿ ಎಲ್ಲೂ ಇಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಇವಾಗಲೂ ಒಂದು ಲೈಕ್ ಮಾಡಿ, ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಏನಾದ್ರು ಜಾಯಿನ್ ಆಗ್ತೀನಿ ಅಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಆ ವಿಡಿಯೋನ ನೋಡಿ, ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ. ಆಮೇಲೆ ಜಾಯಿನ್ ಆಗಿ ಅಂತ ತಿಳಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.